ನಮಸ್ಕಾರ. ನನ್ನ ಹೆಸರು ವಿಜಯಕುಮಾರ್ ಅಂತೇಳಿ. ಕರ್ನಾಟಕ ಬಳ್ಳಾರಿ ಜಿಲ್ಲೆ ಕುರುಗೋಡು ತಾಲೂಕಿಂದ ಬಂದಿರೋದು. ನಾನು ಇವತ್ತು ಹೇಳ್ತಿರೋ 2014ರಲ್ಲಿ ಧ್ಯಾನಕ್ಕೆ ಬಂದೆ. ನಾನು ಹೇಳ್ತಿರೋ ವಿಷಯ ಏನಂದ್ರೆ ನಮ್ಮ ಗುರುಗಳಾದ ಪತ್ರಿಜಿ ಗುರುಗಳ ಶಕ್ತಿ ಸ್ಥಳವನ್ನು ನಾವು ಉನ್ನತೀಕರಿಸೋಣ. ಯಾಕಾಗಪ್ಪ ಅಂತಂದ್ರೆ ಇವತ್ತು ನಾವು ಎಷ್ಟೋ ಗುರುಗಳನ್ನ ನೋಡಿದ್ದೀವಿ, ಎಷ್ಟೋ ಮಹನೀಯರನ್ನ ನೋಡಿದ್ದೀವಿ. ಅವರ ಒಂದು ಸ್ಥಳ ಕೆಲವು ಸ್ಥಳ ಮಾತ್ರ ಇಂಪ್ರೂವ್ಮೆಂಟ್ ಆಗಿರೋದು. ಅದರಲ್ಲಿ ನಮ್ಮ ಪತ್ರಿಜಿ ಗುರುಗಳದು ಯಾಕೆ ನಾವು ಉನ್ನತೀಕರಣ ಮಾಡ್ಬೇಕಂತಂದಾಗ ಇವತ್ತು ಎಷ್ಟೋ ಜನ ಗುರುಗಳನ್ನ ನಾವು ನೋಡೋಕೆ ಎಲ್ಲೆಲ್ಲಿಗೂ ಹೋಗ್ತಾ ಇದ್ದೀವಿ. ಆ ಗುರು ಇದ್ದಾನೆ, ಈ ಗುರು ಅದು. ಬಟ್ ನಮ್ಮ ಗುರುಗಳು ನಾನು ನಿಮ್ಮ ಗುರು ಅಲ್ಲ, ನಿಮ್ಮ ಶ್ವಾಸವೇ ಗುರು ಅಂತೇಳಿ ಹೆಮ್ಮೆಯಿಂದ ಅವ್ರು ನಾನು ನಿಮ್ಮ ಗುರು ಅಲ್ಲ ಅಂತ ಹೇಳೋದು ಒಬ್ಬ ವ್ಯಕ್ತಿ ಅಂತಾನೆ ಅದು ಪತ್ರಿಜಿ ಸರ್. ಅಂಥ ಗುರುಗಳ ಒಂದು ಶಕ್ತಿ ಸ್ಥಳವನ್ನು ನಾವು ಉನ್ನತೀಕರಣ ಮಾಡಿ ಅದನ್ನು ಹೆಚ್ಚಿನ ಒಂದು ವಿಜೃಂಭಣೆಯಿಂದ ಅದನ್ನು ನಾವು ಕಟ್ಟಿದ್ರಿಗಿನ ನಾವೆಲ್ಲರೂ ಹೋಗಿ ಅಲ್ಲಿ ಧ್ಯಾನ ಮಾಡ್ಬೋದು. ಆ ಒಂದು ಎನರ್ಜಿನ ನಾವು ತಗೊಳ್ಬೋದು. ಅದಕ್ಕೆ ನಾವೆಲ್ಲರೂ ಸಹಕಾರ ಮಾಡೋಣ. ಎಲ್ಲರೂ ಅದಕ್ಕೆ ನಾವು ದೇಣಿಗೆ ಉದಾರ ರೀತಿಯಲ್ಲಿ ದೇಣಿಗೆ ನೀಡಿ ಅದನ್ನು ಉನ್ನತೀಕರಣ ಮಾಡಿ ಅತ್ಯದ್ಭುತವಾಗಿ ನಿರ್ಮಾಣ ಮಾಡಿ ಈಗ ತಾನೇ ಒಬ್ಬ ಮೇಡಮ್ ಹೇಳಿದ ರೀತಿ ಒಬ್ಬ ಮುಸ್ಲಿಂ ತನ್ನ ಗುರುಗಳನ್ನ ಸನ್ನಿಧಿಗೆ ಹೋಗ್ಬೇಕನ್ನೋದನ್ನ ಮಕ್ಕಾ ಮದೀನಾಗೆ ಬರ್ತಾನೆ, ಒಬ್ಬ ಕ್ರೈಸ್ತ ಚರ್ಚಿಗೆ ಹೋಗ್ತಾರೆ. ಅದೇ ರೀತಿ ನಾವು ಎಲ್ಲರೂ ಧ್ಯಾನಿಗಳು. ಮುಂದೆ ಬರುವ ಪ್ರತಿಯೊಬ್ಬನ ಯುವ ಪೀಳಿಗೆ ಆಗಲಿ ಇವ್ರಿಗೆ ಆಗಲಿ ನಾವು ಧ್ಯಾನವನ್ನು ಹೇಳಿಸಿ ಇಂಥ ಗುರುಗಳಿದ್ದರು, ಈ ಒಂದು ಸ್ಥಳದಲ್ಲಿ ಅವರು ಇದ್ದಾರೆ ಅಂತೇಳಿ ಆ ಸ್ಥಳಕ್ಕೆ ಹೋದ್ರೇ ಅವರು ಇದರಂಥ ಭಾವನೆ ಬರುತ್ತೆ ನಮಗೆ ಅಲ್ಲಿದ್ದಾರೆ ಅಂತೇಳಿ. ಅದಕ್ಕಾಗಿ ಅದನ್ನು ವಿಜೃಂಭಣೆಯಿಂದ ಒಂದು ಉನ್ನತೀಕರಣವನ್ನು ಮಾಡೋಣ ಅಂತ ಹೇಳ್ತಾ ನನ್ನೊಂದೆರಡು ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ.